ಗಾಡಿಗೆ ಹೋಗಿ ಕೊಡ್ತೀವಿ ಅಂಗನವಾಡಿ. ಈಗ ನೋಡ್ರಿ ಗೋಧಿ ಹಿಟ್ಟಿದ ಕಲಸ್ಕೊಳತ್ತೀನಿ, ಬೆಳ್ಳಿಟ್ಬಿಡ್ತೀನಿ. 10 ಚಪಾತಿ ಒಂದೇ ಸರ್ತಿ ರೆಡಿ ಮಾಡೋಂತ ನೋಡೋಣ. ಪ್ಯೂರ್ ಮನೆಯೊಳಗೆ ಬಿಸಿರೋಂಥ ಗೋಧಿ ಹಿಟ್ಟಿದು ಇಲ್ಲಿ ನೋಡ್ರಿ. ಇದಕ್ಕೆ ಗೋಧಿ ಇದೆಲ್ಲ ಅಷ್ಟು ಹಿಟ್ಟ ಚೆನ್ನಾಗಿ ಹಿಡಿತೀನಿ ಗೋಧಿ. ಈಗ ನೋಡ್ರಿ ಹಿಟ್ಟಂತೂ ಜಲ್ದಿ ಹಿಟ್ಟದೈತ್ರಿ. ಗೋಧಿ ಹಿಟ್ಟು ಜಲ್ದಿ ಹಿಡ್ದಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿನ್ರಿ. ಈಗ ನಾನು ಉಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ನಾದಬೇಕ್ರಿ. ಯಾಕಂದ್ರೆ ಯಾವುದೇ ರೊಟ್ಟಿ ಮಾಡಲಿ ಚಪಾತಿ ಮಾಡಲಿ ನಾವು ಹಿಟ್ಟು ನಾದೋದ ಮೇನ್ ರೀ. ಯಾಕಂದ್ರೆ ನಾವು ಹಿಟ್ಟು ಯಾವ ರೀತಿ ನಾದ್ತೇವೆ ನೋಡ್ರಿ, ಅದ್ರ ಮೇಲನ ನಾವು ಮಾಡುವಂಥ ಚಪಾತಿ ಆಗಿರ್ಬೋದು ಅಥವಾ ರೊಟ್ಟಿ ಆಗಿರ್ಬೋದು ಯಾವ ರೀತಿ ಬರ್ತಾವಂತ ಗೊತ್ತಾಗ್ತದೆ ರೀ. ಈಗ ನಾನು ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ನಾದಕತ್ತೀನಿ ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು ನೀವು ನಾನು ಯಾವ ರೀತಿ ನಾದಕತ್ತೀನಿ ಅಂತ. ಅದ್ರೊಳಗೆ ಏನಿಲ್ಲ ಅಂತಂದ್ರೆ ಇದು ಒಂದು 2 kg ಹಿಟ್ಟದ ರೀ. ಯಾಕಂದರೆ ನಾವು ಹೊಲಕ್ಕೆ ಬುತ್ತಿ ಅದು ಎಲ್ಲ ಕಟ್ಟೋದಿರ್ತಲ್ಲ ರೀ. ಹಾಗಾಗಿ ನಾನು ಜಾಸ್ತಿ ಚಪಾತಿ ಹಿಟ್ಟನ್ನು ಒಮ್ಮಲಿಗೆ ನಾದಕತ್ತೀನಿ ರೀ. ಇದು ಬರೋಬ್ಬರಿ 2 kgಗಿಂತ ಜಾಸ್ತಿ ಹಿಟ್ಟು ರೀ ಇದು. ಹಾಗಾಗಿ ಎಲ್ಲ ಹಿಟ್ಟನ್ನು ನಾನು ಒಮ್ಮೆ ನಾದಿ ತೋರ್ಸಕತ್ತೀನಿ ರೀ. ಹಿಟ್ಟು ನೋಡ್ತಿರ್ಬೋದು ನೀವು, ಫುಲ್ ಬಂಡಿ ತುಂಬ ಹಿಟ್ಟಾಗಿಬಿಟ್ಟದ. ನಾದ್ಲಕ್ಕೂ ಒಂದು ಸ್ವಲ್ಪನೂ ಜಾಗ ಇರ್ಲಾರ್ದಂಗೆ ಅದ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಈ ರೀತಿ ಹಿಟ್ಟನ್ನು ಕಲಸಿ ಒಂದು ಸೈಡಿಗೆ ಇಟ್ಟು ಮತ್ತೊಂದು ಸ್ವಲ್ಪ ಈ ರೀತಿ ಉಳ್ಳಿ ರೌಂಡ್ ಥರ ಮಾಡ್ಕೊಳ್ತೀನಿ ರೀ. ಹಿಟ್ಟು ಒಣ ಹಿಟ್ಟಿದ್ದ ಈ ರೀತಿ ರೌಂಡ್ ಥರ ಮಾಡ್ಕೊಂಡು ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೋಬೇಕ್ರಿ. ಹಿಟ್ಟು ನಾದೋದ ನಾವು ಎಷ್ಟು ಹದವಾಗಿ ಹಿಟ್ಟನ್ನು ನಾದ್ತೇವೆ ನೋಡ್ರಿ, ಅಷ್ಟು ಕರೆಕ್ಟಾಗಿ ಚಪಾತಿಗಳು ಬರ್ತಾವ್ರಿ. ಬಡ ಅಂತ ನೀರು ಹಾಕಿ ಕಲಸಿ ಇಟ್ಟೇವು ಅಂತಂದ್ರೆ ಒಂದು ಸ್ವಲ್ಪನೂ ಅವ ಜಿಗಿನೇ ಬರಂಗಿಲ್ಲ ರೀ. ಜಿಗಿ ಬರ್ಲಿಕ್ಕಂತಂದ್ರೆ ಚಪಾತಿ ಸರಿಯಾಗಿ ಬರಂಗಿಲ್ಲ ರೀ. ಚಪಾತಿ ಎಲ್ಲ ಕಟ್ಟಾಗಿಬಿಡ್ತಾವೆ. ಹಾಗಾಗಿ ಅದ್ರಾಗ ನಾನು ಇವತ್ತು ಮಾಡ್ಲಿಕ್ಕೆ ಹೊಂಟಿದ್ದ 10 ಪದರಿನ ಚಪಾತಿ ರೀ. 10 ಪದರುಗಳ ಒಂದೇ ಸರ್ತಿಗೆ ಸುಟ್ಟ ಹಂಚಿನೊಳಗಿಂದ ತೆಗೆಯುವಂಥ ಚಪಾತಿಗಳು ಅಂದ್ರೆ ಒಂದು ಸರ್ತಿಗೆ 10 ಚಪಾತಿ ರೆಡಿ ಆಗ್ತಾವ್ರಿ. ಹಾಗಾಗಿ ನಾದಬೇಕಾದ್ರೆ ಹಿಟ್ಟನ್ನು ನೋಡ್ಕೊಂಡು ಹುಷಾರಾಗಿ ನಾದಬೇಕ್ರಿ. ಹಿಟ್ಟು ಜಿಗಿದ್ರೇನಲ್ರಿ ನಾವು ಬಡ ಅಂತ ಚಪಾತಿಗಳ ಮಾಡೋಕ್ಕಾಗೋದು. ಹಾಗಾಗಿ ಇಲ್ಲೇನೆ ನಮ್ಮ ಮಾಯಿ ನೋಡ್ರಿ ಕಟ್ಗೆಗಳೆಲ್ಲ ತಂದು ಹಾಕ್ಲಿಕ್ಕತ್ತಾಳೆ. ಒಲಿ ಪುಟ್ಟು ಮಾಡಕತ್ತಾಳೆ. ಅದ್ರಾಗ ನಮ್ಮ ಹುಡುಗ ಸಾಲಿಗೆ ಹೋಗೋವನ ರೀ. ಸಾಲಿಗೆ ಬೇರೆ ಟೈಮ್ ಅಲ್ಲತ್ತದ ರೀ. ಈ ಕಡೆ ವಿಡಿಯೋ ಮಾಡೋದು, ಈ ಕಡೆ ಮತ್ತು ಸಾಲಿಗೆ ಹೋಗೋದು ಎಲ್ಲ ಭಾಳಷ್ಟು ಟೈಮ್ ಅಲ್ಲಕತ್ತದ. ಹಾಗಾಗಿ ಬಡ ಅಂತ ಹೇಳಿ ನಮ್ಮ ಇವ್ರಿ ಹಚ್ತೀನಿ ನಾನು, ನೀನು ಪಟ ಹಿಟ್ಟು ನಾದಲತ್ತಾಳ, ಅದಕ್ಕೆ ಬಡ ಅಂತ ಹಿಟ್ಟನ್ನು ನಾದ್ಲಿಕತ್ತೀನಿ ರೀ ನಾನು. ಇದೇ ರೀತಿ ಸ್ವಲ್ಪ ಹಿಟ್ಟನ್ನು ಕಲಸಿ ಇಲ್ಲೇ ಸೈಡಿಗೆ ಇಟ್ಟು ನೋಡ್ರಿ. ಯಾಕಂದ್ರೆ ಈಗ ಎಲ್ಲ ಹಿಟ್ಟನ್ನು ಒಣ ಹಿಟ್ಟು ಈ ರೀತಿ ಒಂದು ಸ್ವಲ್ಪ ಮೊದಲಿಗೆ ಕಲಸಿ ಸೈಡಿಗೆ ಇಟ್ಟೆವಪ್ಪ ಅಂತಂದ್ರೆ ಮತ್ತೆಲ್ಲ ಹಿಟ್ಟನ್ನು ಒಂದಾಗಿ ತೊಗೊಂಡು ಮತ್ತೆ ನಾದ್ಕೊಳಕ್ಕೆ ಬರ್ತದೆ ರೀ. ನಾನು ಯಾವ ರೀತಿ ಕೈಲಿಂತ ಸ್ವಲ್ಪ ನೀರನ್ನು ಹಾಕ್ಲತ್ತೀನಲ್ರಿ, ಇದೇ ರೀತಿ ಕೈಲಿಂತ ಸ್ವಲ್ಪ ನೀರನ್ನು ಹಾಕೋಬೇಕ್ರಿ. ಯಾರು ಕೂಡ ವೀಡಿಯೋಸ್ನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮನೆಗೆ ಯಾರೇ ಬೀಗರು ಬಂದಾಗ ಒಂದು ಚಪಾತಿಗಳು ಲಟಾಸ್ಕೊತ ಕೂತ್ರೆ ಭಾಳಷ್ಟು ಟೈಮ್ ತೊಗೋತದ. ಅದೇ ನಾವು 10 ಚಪಾತಿ ಒಂದೇ ಸರ್ತಿ ರೆಡಿ ಮಾಡಿದೆವು ಅಂತಂದ್ರೆ ಆರಾಮಾಗಿ ಒಂದು 3 ಜನನಾದರೂ ಊಟ ಮಾಡ್ಬೋದು ರೀ ಆ ಚಪಾತಿ ಒಳಗೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಪಟ ಅಂತೇಳಿ. ನಾನು ಯಾವ ರೀತಿ ಚಪಾತಿಗಳು ಮಾಡ್ತೀನಿ ಅಂತ ನೋಡ್ಬೇಕಂದ್ರೆ ವಿಡಿಯೋ ಸ್ಕಿಪ್ ಮಾಡೋದು ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ. ಮತ್ತು ವಯಸ್ಸಾದವ್ರು ಇರ್ತಾರೆ ಮನೆಯೊಳಗೆ, ಅಂಥವ್ರಿಗಂತೂ ಇವಾಗ ಹೇಳಿ ಮಾಡಿಸಿ ಚಪಾತಿ ರೀ. ಯಾಕಂತಂದ್ರೆ ಹಲ್ಲಿಗೆ ಬರಂಗಿಲ್ಲ ರೀ. ನಾವು ಒಂದೊಂದು ಚಪಾತಿ ಮಾಡಿದೆ ಒಂದು ಸ್ವಲ್ಪ ತಗೂಲ್ ಥರ ಆಗಿಬಿಡ್ತಾವ್ರಿ ಅವ, ಹಲ್ಲಿಗೆ ಬರಂಗಿಲ್ಲ. ಆದರೆ ಈ ರೀತಿ ಚಪಾತಿ ಮಾಡಿದ್ರಂತೂ ಫುಲ್ ಮೆತ್ತಗೆ ರೀ, ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟಾಗಿ ಬಂದಿರ್ತಾವೆ. ಹಾಗಾಗಿ ಚಪಾತಿ ಇಷ್ಟ ವಯಸ್ಸಾಗಿರಲಿ ಅವರಿಗೆ ಯಾವುದೇ ರೀತಿ ಕಷ್ಟ ಆಗಂಗಿಲ್ಲ. ಹಾಗಾಗಿ ನೀವು ಏನು ಮಾಡಿರಿ ಅಂತಂದ್ರೆ ರೀ, ಚಪಾತಿನ ಈ ರೀತಿ ಮಾಡಿಕೊಡ್ರಿ. ನೀವು ಮನೆಯಾಗಿರುವಂಥ ವಯಸ್ಸಾದ ಹಿರಿಯರಿಗೆ ಭಾಳಷ್ಟು ಖುಷಿ ಪಡ್ತಾರೆ. ಯಾಕಂತಂದ್ರೆ ಅವ್ರು ನಮ್ಗೆ ಇಷ್ಟ ಬಂದಿದ್ದ ನಾವು ಮಾಡ್ಕೋತೇವೆ. ಆದ್ರೆ ಸಾಫ್ಟಾಗಿರೋಂಥ ಚಪಾತಿ ಕೊಟ್ಟರೆ ಅವರು ಖುಷಿ ಪಡ್ತಾರೆ. ಭಾಳಷ್ಟು ಬಿರ್ಸಾದ್ರೆ ಅವ್ರಿಗೆ ಹಲ್ಲಿಗೆ ಬರೋಂಗಿಲ್ಲ ಅಂತಾರೆ, ಅಂದ್ಬಿಟ್ಟು 1-2 ರೊಟ್ಟಿ ಮಾಡ್ರವ ಅಂತಾರೆ. ಆ ರೀತಿ ಎಲ್ಲ ಮಾಡೋ ಬದಲು ನೀವು ಇದು ಚಪಾತಿನ ಚೆಂದ ಮೆತ್ತಗೆ ಮಾಡಿದ್ರಿ ಅಂತಂದ್ರೆ ಅವ್ರಿಗೂ ಖುಷಿ ಆಗ್ತದ. ಹಾಗಾಗಿ ಈಗ ನೋಡಿರಿ ನಾನು ಹಿಟ್ಟು ಯಾವ ರೀತಿ ನಾದಕತ್ನಲ್ರಿ, ಈ ರೀತಿ ನಾದ್ಬೇಕ್ರಿ ಕರೆಕ್ಟಾಗಿ. ಈಗ ನೋಡಿರಿ ಎಲ್ಲ ಹಿಟ್ಟನ್ನು ತೊಗೊಂಡು ನಾನು ಎಷ್ಟು ಕರೆಕ್ಟಾಗಿ ನಾದಕತ್ನಲ್ರಿ ಇದೇ ರೀತಿ ನಾದ್ಬೇಕ್ರಿ. ಅಂದ್ರೆ ಹಿಟ್ಟು ಜಿಗಿ ಬರೋದ್ರಿ. ಈಗ ನಾನು ಮೊದಲ ನೀರಾಗಿ ಕಲ್ಸೀನಿ, ಹೆಂಗಿದ್ರಿ ಅಷ್ಟು ನಡೀತದಂತ ಬಿಟ್ರೆ ಜಿಗಿ ಇರಂಗಿಲ್ಲ ರೀ ಹಿಟ್ಟು. ಇಲ್ಲಿ ನೋಡ್ತಿರ್ಬೋದು ನೀವು ನಾನು ಯಾವ ರೀತಿ ಸ್ವಲ್ಪನೇ ಇವಾಗ ನೀರನ್ನ ಹಚ್ಚಲಾರ್ದನ ನಾದ್ಲಿಕತ್ತೀನಿ ರೀ. ಯಾಕಂದ್ರೆ ಜಾಸ್ತಿ ನೀರು ಹಚ್ಚಿದ್ರೂ ಚಪಾತಿ ಹಿಟ್ಟು ಅಳ್ಕಾಗ್ಬಿಡ್ತದೆ ರೀ. ಚಪಾತಿ ಹಿಟ್ಟು ಅಳ್ಕಾಯ್ತಂದ್ರೆ ಚಪಾತಿಗಳು ಏನು ಮಾಡ್ತಾವೆ ರೀ,
ರೌಂಡಾಗಿ ಚಪಾತಿಗಳ ಬರೋಂಗಿಲ್ಲ. ಹಾಗಾಗಿ ಕರೆಕ್ಟಾಗಿರ್ಬೇಕು ರೀ ಚಪಾತಿ ಹದನ. ಈಗ ಇದಕ್ಕೆ ಕೈಗೆ ಒಂದು ಸ್ವಲ್ಪ ನೀರನ್ನು ಹಚ್ಕೊಂಡು ಹಿಟ್ಟನ್ನು ನಾದ್ಲಿಕತ್ತೀನಿ ರೀ. ನಮ್ಮ ಹುಡುಗ ಒಬ್ಬ ಸಾಲಿಗೆ ರೆಡಿ ಆಲತ್ತಾನ ರೀ, ಸಾಲಿಗೆ ಹೋಲತ್ತಾನವ. ಯಾಕಂದ್ರೆ ಈಗ ನಾನು ಚಪಾತಿ ಮಾಡೋಷ್ಟೊತ್ತಿಗೆ ರೆಡಿ ಆದಂದ್ರೆ ಊಟ ಮಾಡೋದು ಹೋಗ್ಬಿಡ್ತಾನೆ ರೀ. ಈಗ ಹಿಟ್ಟು ನೋಡಿರಿ ಎಷ್ಟು ಹಿಟ್ಟು ಅಂತಂದ್ರೆ ನನ್ನ ಕೈಗೆ ಹೇಳಲಾಗ್ಯದ ಅಷ್ಟು ಹಿಟ್ಟು ನೋಡ್ರಿ. ಯಾಕಂದ್ರೆ ಮಧ್ಯಾಹ್ನಕ್ಕೆ ಬುತ್ತಿ ಕಟ್ಟಬೇಕು, ಎಲ್ಲರಿಗೂ ಊಟಕ್ಕೆ ಬೇಕು. ಹೊಲದೊಳಗೆ ಕೆಲಸನ ಮಾಡೋರಿಗೆಲ್ಲ ಬುತ್ತಿ ಕಟ್ಟೋದಿರ್ತದಲ್ಲ ರೀ. ಹಾಗಾಗಿ ಇಷ್ಟು ಹಿಟ್ಟನ್ನು ನಾದೀನಿ. ಹಿಟ್ಟನ್ನು ನೋಡಿರಿ ಈ ರೀತಿ ಒಂದು ಸ್ವಲ್ಪ ಬಡಿಬೇಕು ರೀ. ಇದ್ರಲಿಂತ ಭಾಳ ಅಂದ್ರೆ ಭಾಳ ಜಿಗಿ ಬರ್ತದೆ ರೀ ಹಿಟ್ಟು. ನಾನು ಯಾವ ರೀತಿ ಮೇಲಕ್ಕೆ ಎತ್ತಿ ಹಿಟ್ಟನ್ನು ಬಡದ್ನಲ್ಲ ರೀ, ಆ ರೀತಿ ಎತ್ತಿ ಬಡಿದ್ರೆ ಅಂತಂದ್ರೆ ಹಿಟ್ಟು ಜಿಗಿ ಸ್ವಲ್ಪ ಕಡಿಮೆ ಇದ್ರೂ ಹಿಟ್ಟು ಜಿಗಿಯಾಗಿ ಬರ್ತದೆ ರೀ. ಹಾಗಾಗಿ ಆ ರೀತಿ ಎತ್ತಿ ಬಡಿಬೇಕು ರೀ. ಅದು ಬಂಡಿ ಕೆತ್ತಕ್ಕಂಥೇಳಿ ನಮ್ಮ ಆಯಿ ಒಂದು ಚಹಾ ಕುಡಿಯೋಂಥ ವಾಟಿ ತೊಗೊಂಬಂದು ಕೊಟ್ಟಾಡ್ರಿ. ಯಾಕಂದ್ರೆ ಅದ್ರಲಿಂತ ಬಂಡಿ ಕೆತ್ತಲಕ್ಕ ಭಾಳಷ್ಟು ಚಂದ ಬರ್ತದೆ ರೀ. ಈಗ ಕಡ್ಚಿಗೆ ಎಲ್ಲ ತೊಗೊಂಡು ಕೆತ್ತವಲ್ಲ ರೀ, ಇನ್ನೂ ಸ್ವಲ್ಪ ಹಿಟ್ಟ ಬಂಡಿಗೆ ಉಳಿತದ. ಆದ್ರೆ ಇದ್ರಲಿಂತ ಒಂದೇ ಒಂದು ಚೂರು ಹಿಟ್ಟು ಉಳಂಗಿಲ್ಲ ರೀ ಬಂಡಿಗೆ. ಅಷ್ಟು ನೀಟಾಗಿ ಬರ್ತದೆ ನೋಡಿರಿ ಬಟ್ಲಲ್ಲಿಂತ. ಈಗ ನೋಡಿರಿ ಉಳ್ಳಿಗಡ್ರಿ ಉಳ್ಳಿ ಕಡಿಲಿತ್ತೀನಿ. ಈಗ ಹಿಟ್ಟನದು ಅಂತ ಐತಲ್ಲ ರೀ, ಮೊದಲು ನಾವು 10 ಉಳ್ಳಿಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ರೀ. ಅದಕ್ಕೆ ನೋಡಿರಿ ನಾನು ಇಲ್ಲಿ ಉಳ್ಳಿಗಳನ್ನ ಕಟ್ ಮಾಡಿ ತೊಗೊಂಡಿದ್ದೀನಿ. ನಾವು ಚಪಾತಿ ಆ ಸೈಜಿಗೆ ಮಾಡ್ತೀವಲ್ಲ ರೀ, ಆ ಸೈಜಿಗೆ ಈ ರೀತಿ ಉಳ್ಳಿಗಳನ್ನ ಕಟ್ ಮಾಡಿ ತೊಗೋಬೇಕು ರೀ. ಈಗ ನಾನಿಲ್ಲಿ ಕರೆಕ್ಟಾಗಿ ಒಂದು 10 ಉಳ್ಳಿಗೆ ಆಗುವಷ್ಟು, ಅಂದರೆ 10 ಪದರಿನ ಚಪಾತಿ ಮಾಡತ್ತೀನಿ ರೀ. 10 ಉಳ್ಳಿಗಳನ್ನ ಈ ರೀತಿ ಕಟ್ ಮಾಡಕತ್ತೀನಿ ನೋಡಿರಿ. ರೌಂಡ್ ಮಾಡ್ಕೊಂಡು ಇಟ್ಕೊಂಡೆ ಅಂದ್ರೆ, ಯಾಕಂದ್ರೆ ಲಟ್ಸೋದು ಇಷ್ಟು ಫಾಸ್ಟ್ ಇರ್ತದೆ ರೀ ಅದು. ಅದ್ರ ಸಲಕಂತಾನೆ ಈ ರೀತಿ ಮೊದಲ ಉಳ್ಳಿಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ರೀ. ಎಲ್ಲ ಉಳ್ಳಿಗಳನ್ನೂ ರೆಡಿ ಮಾಡ್ಕೊಂಡು ಕಟ್ ಮಾಡಬೇಕಲ್ಲ ಮೇಡಮ್. ಈ ರೀತಿ ಮಾಡಿ ಉಳ್ಳಿ ಮಾಡ್ಕೊಂಡು ಕೊಟ್ಟಿರಲ್ಲ ಅದು ವರ್ಷನ ಒಳಗಿನ ಬ್ಯಾಸಲಿಗೆ 30 ಚಪಾತಿ ನಿಮಗೆ ಎಷ್ಟು ಹಾಕ್ಲಕ್ಕ ಕೈಗೆ ಭಾರ ಅನ್ನೋತಂದ್ರೆ ಚಪಾತಿ ಸಾಫ್ಟ್ ಆಗಿರುತ್ತೆ. ವ್ಯಾನ್ ಬರ್ಲಿ ವ್ಯಾನ್ ಬರ್ಬೇಕು
ಚಪಾತಿ ದೋಸೆ ಇಷ್ಟು ಚಪಾತಿ ನಾವು ಒಂದೇ ಸರ್ತಿ ಮಾಡ್ಕೋಬೋದು. ಯಾವುದೇ ರೀತಿ ಕಷ್ಟ ಇರಲಾರ್ದಾಗ ಪುರಿ ಮಾತ್ರ ಸ್ವಲ್ಪ ಕಡಿಮೆ ಇರುತ್ತೆ. ಜಾಸ್ತಿ ಮತ್ತೆ ಲಟ್ಸೋದ ಭಾಳ ನನ್ನ ಕೈ ಎಲ್ಲಿ ತನಕ ಭಾರ ಅನ್ಸಲ್ಲ ನೋಡ್ರಿ, ಅಲ್ಲಿ ತನಕ ವಯಸ್ಸಾದವ್ರಿಗೆ ಈ ರೀತಿ ಚಪಾತಿ ಭಾಳ ಚಲೋ ರೀ. ಯಾಕಂದ್ರೆ ಭಾಳ ಮೆತ್ತಗಿರ್ತಾವ. ಮತ್ತೆ ಕೇಳ್ಬೋದ ಇನ್ನೊಂದ್ ಸೈಡ್ ಸುಟ್ಟಿರೋ ಚಪಾತಿ ಅಂತ. ಇದ್ರದ ಉಗಿ ಇರ್ತದಲ್ರಿ, ಅಂದ್ರೆ ಇಡ್ಲಿ ಎಲ್ಲ ಯಾವ ರೀತಿ ಉಗಿ ಕುಡಿತಾವಲ್ರಿ ಆ ರೀತಿ ಉಗೋಕನ ಚಪಾತಿ ರೆಡಿ ಆಗಿರ್ತದೆ. ಹಂಗೆ ಹಸು ಚಪಾತಿ ಯಾಕಂದ್ರೆ ಒಂದ್ರೊಳಗೆ 10 ಚಪಾತಿ ಅದ. 10 ಚಪಾತಿ ಒಂದೇ ಸರ್ತಿಗೆ ತೆಗಿತೀನಿ. ಕಡ್ಚಿ ತಂಬೋಸು ಮಾಜಿ ಬಿಡ ಇದು ಬೊಕ್ಕಳತ್ತವಲ್ಲ ಕೈಗೆ ಹೇಳೋದು ಈಗ ಬಿಡು ಆಟ ತೆಗಿತೆ ಕೈ ತೆಗಿತೀನಿ ನೋಡ್ರಿ. 10 ಚಪಾತಿ ಒಂದು ಸರ್ತಿ ರೆಡಿ ಮಾಡಿದ್ರೆ ಎಷ್ಟು ಮಂದಿ ಉಣ್ಬೋದು ಅಂತ ಹೇಳಿ ಈ ರೀತಿ ಚಪಾತಿ ಕೂಡ ಒಂದ್ಸರ್ತಿ ಟ್ರೈ ಮಾಡ್ರಿ. ನಾನು ಮಾಡಿರುವಂಥ ಈ ಚಪಾತಿ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. 10 ಚಪಾತಿಗಳು ಒಂದೇ ಬಾರಿ ರೆಡಿ ಮಾಡಿ ನೋಡಿ. ಚಪಾತಿ ಸುಮಾರು ಚಪಾತಿ ಒಂದೇ ಸರಿ. ಈಗ ನೋಡ್ರಿ ಈ ಚಪಾತಿಗಳ ಬಿಚ್ಚಿ ತೋರಿಸ್ತೀನಿ ರೀ. ಒಂದು ಅಂದ್ರೆ 10 ಚಪಾತಿ ಒಂದೇ ಸರ್ತಿ ರೆಡಿ ಮಾಡಿವಲ್ರಿ, ಯಾವ ರೀತಿ ಬಂದಿರ್ತಾವೆ ಚಪಾತಿ ಅನ್ನೋದನ್ನ ನೋಡ್ರಿ. ಇಲ್ಲಿ ನೋಡ್ರಿ ಒಂದೊಂದು ಚಪಾತಿಗಳನ್ನ ಎಷ್ಟು ಚೆಂದ ಬಿಸ್ತಾವ ಮತ್ತು ಇಷ್ಟು ತೆಳ್ಳಗಾಗ್ತಾವ ನೋಡ್ರಿ ಇವ. ಇಲ್ಲಿ ನೋಡ್ರಿ ಮತ್ತು ಹತ್ತಿಯಂತೆ ಮೃದುವಾಗಿ ಬರ್ತಾವ್ರಿ. ಈ ಸೈಡ ಸುಟ್ಟಿರಲ್ಲ ಅಂತ ಅನ್ನಿಸ್ಬೋದ್ರಿ, ಆದರೆ ಇದು ಉಮ್ಗೈದಿರ್ತದೆ ಉಗಿಗೆನೆ. ಅಂದರೆ ಇವಾಗ ಇಡ್ಲಿ ಎಲ್ಲ ಯಾವ ರೀತಿ ಉಮ್ಗೈದಿರ್ತಾವಲ್ರಿ ಸೇಮ್ ಅದೇ ರೀತಿ ಉಮ್ಗೈದಿರ್ತದೆ. ಮತ್ತು ಚಪಾತಿ ಎಷ್ಟು ತೆಳ್ಳಗಂತ ನೋಡ್ರಿ. ಇಲ್ಲ ಚಪಾತಿ ನೋಡ್ತಿರ್ಬೋದ ಎಷ್ಟು ತೆಳ್ಳಗಂತೇಳಿ, ಇಷ್ಟು ತೆಳ್ಳಗಿರ್ತದೆ ಮತ್ತು ಫುಲ್ಲ ಸಾಫ್ಟ್ ಅಂದ್ರೆ ಸಾಫ್ಟಾಗಿರ್ತದೆ ರೀ. ಯಾವುದೇ ರೀತಿ ಚಪಾತಿ ಬಿರ್ಸಿರಲ್ಲ. ಇಷ್ಟ ಮುದ್ದೆ ಮಾಡಿದ್ರು ಈ ಚಪಾತಿ ಕಟ್ ಸಮೇತ ಆಗಲ್ರಿ, ಅಷ್ಟು ಮಸ್ತ್ನಾಗ ಇರ್ತದೆ ರೀ ಚಪಾತಿ. ನೋಡ್ಲತ್ತಿರಲ್ರಿ ಈ ರೀತಿ ಒಂದು ಸರ್ತಿಗೆ 10 ಚಪಾತಿನ ಆರಾಮಾಗಿ ರೆಡಿ ಮಾಡ್ಕೋಬೋದು ರೀ. ಚಪಾತಿ ನೋಡ್ತಿರ್ಬೋದ ಒಂದಕ್ಕಿಂತ ಒಂದು ಮಸ್ತ್ ಸಾಫ್ಟಾಗಿ ಬಂದಿರ್ತಾವೆ ರೀ. 10, 20, 30 ಚಪಾತಿ ಬೇಕಾದರೂ ಮಾಡ್ಕೋಬೋದು ರೀ. ಈ ರೀತಿ ಎಷ್ಟು ಚಪಾತಿ, ಇದಿಷ್ಟು ಚಪಾತಿ ಒಂದೇ ಬಾರಿಗೆ ಹಾಕಿ ಮಾಡಿರೋ ಅಂಥದ್ದು. ಒಂದೊಂದು ಚಪಾತಿನ ಈ ರೀತಿ ಬಿಚ್ಚಿ ಈ ರೀತಿ ಮಾಡಿಸಿ ಕೊಟ್ಟು ಕುಂತಾಗಿಟ್ರೆ ನೋಡ್ರಿ. ಚಪಾತಿ ಒಂದಕ್ಕೊಂದು ಅಂಟುಗಳೆಲ್ಲ ಏನಿಲ್ಲ ರೀ, ಇವು ಅಷ್ಟ ಕರೆಕ್ಟಾಗಿ ಉಚ್ಚಿನೂ ಬರ್ತಾವ್ರಿ. ಫುಲ್ ಚಪಾತಿ ಅಂತೂ ಮೆತ್ತಗ್ರಿ ಇವ. ಇದೇ ರೀತಿ ನೋಡ್ರಿ ನಾನೀಗ ಎಲ್ಲ ಚಪಾತಿನ ಬಿಚ್ಚಿ ಈ ರೀತಿ ಮಡಚಿ ಇಡ್ತೀನಿ ರೀ. ಎಲ್ಲ ಮ್ಯಾಂದೆ ಹಚ್ಚು, ರಂಗೋಲಿ ಹಾಕೋದು. ರಂಗೋಲಿ ಮ್ಯಾಂದೆ ಭಾರಿ ಹಾಕ್ತಾಳೆ ಏನಮ್ಮ ಸಿಯಮ್ಮ.